ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಕಹಿಯಾಗಿರುವಂತಹ ಹಾಗಲಕಾಯಿ ರೆಸಿಪಿ ಜೊತೆ ಬಂದಿದ್ದೀನಿ. ಹಬ್ಬದಲ್ಲೆಲ್ಲ ಹೋಳಿಗೆ ತಿಂದು ತಿಂದು ತುಂಬ ಸ್ವೀಟು ನಮ್ಮ ಬಾಡಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಣ ಬನ್ನಿ. ಸ್ವಲ್ಪ ಆಯಿಲ್ ತೊಗೊಂಡು ಅದನ್ನೆಲ್ಲ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಿ ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಲಿ ಮಾಡಿದ್ರೆ ನೀವು ಹಾಗಲಕಾಯಿ ಪಲ್ಯ ಅಲ್ವಾ, ಒಂದು 5 ಜನ ಆರಾಮ್ಸೆ 5 ಜನಕ್ಕೆ ಆಗುತ್ತೆ. 2 ಈರುಳ್ಳಿ, ಸ್ವಲ್ಪ ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ 2 ಟೊಮೆಟೊ ಮತ್ತು ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಈ ಹಾಗಲಕಾಯಿ ಸ್ಪೆಷಾಲಿಟಿ ಏನಂದರೆ ನಮ್ಮ ಮನೇಲೇ ನಮ್ಮ ಪಾಟಲ್ಲೇ ಬೆಳೆದಿರೋದು. ಅದು ನಮ್ಮ ಮನೇಲೇ ನಾವು ಬೆಳೆಸಿ ಕಟ್ ಮಾಡಿ ಅದರಲ್ಲಿ ಅಡುಗೆ ಮಾಡೋ ಖುಷಿನೇ ಬೇರೆ ಇರುತ್ತೆ. ಚಿಕ್ಕದಾಗಿ ಒಂದು ಸಸಿ ಅದಾಗೆ ಬಂದಿತ್ತು, ಅದಕ್ಕೆ ನೀರು ಹಾಕ್ಬಿಟ್ಟು ಒಂಚೂರು ಸಪೋರ್ಟ್ ಮಾಡಿದೆ. ಸೊ ಅದು ಒಂದೇ ಸಲ ಒಂದು 5 ಹಾಗಲಕಾಯಿ ಒಂದೇ ಬೆಳ್ಳಿಲಿ ಬಂತು. ಐ ಆಮ್ ಸೋ ಹ್ಯಾಪಿ. 2 ಟೊಮೆಟೊನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ, ನಾನು ಎಲ್ಲ ಅಡುಗೆಯಲ್ಲೂ ಕೂಡ ನಾವು ಆದಷ್ಟು ಅರಿಶಿನ ಯೂಸ್ ಮಾಡಬೇಕು, ಅದು ತುಂಬ ಹೆಲ್ತಿಗೆ ಒಳ್ಳೆಯದು. ನೋಡಿ, ಹಾಗಲಕಾಯಿ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಗಾಲಿ ಥರನೂ ಕಟ್ ಮಾಡ್ಕೊಳ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ಹಾಗಲಕಾಯ್ದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದ್ರದ್ದು ಒಂಥರ ಈಗ ಫ್ರೈ ಮಾಡಬೇಕಾದ್ರೆ ಒಂಥರ ಕಹಿ ಸ್ಮೆಲ್ಲು ಆ ಥರ ಬರ್ತಾ ಇರುತ್ತೆ. ನೆಕ್ಸ್ಟ್ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ಟೇಸ್ಟ್ ನೋಡಿ ಕೂಡ. ಅಂದರೆ ಹೊಸದಾಗಿ ಅಡುಗೆ ಮಾಡೋರು ತಕ್ಷಣವೇ ಜಾಸ್ತಿ ಹಾಕಿ ಉಪ್ಪು ಜಾಸ್ತಿ ಆಗೋದ್ರ ಬದಲು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಟೇಸ್ಟ್ ಮಾಡಿ ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಹಾಗೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿದ್ದೀನಿ. ಸಾಂಬಾರು ಪೌಡರಲ್ಲಿ ನಾವು ಎಲ್ಲ ಥರ ಬೇಳೆ ಕಾಳುಗಳನ್ನೆಲ್ಲ ಪೌಡರ್ ಮಾಡಿರ್ತೀವಲ್ಲ, ಅದು ಒಂಥರ ಪಲ್ಯಕ್ಕೆ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಹಾಕಿ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಖಾರದ ಸ್ಮೆಲ್ಲ ಹೋಗೋವರೆಗೂ. ನಾನಿಲ್ಲಿ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದರ ರಸನ ಹಾಕಬೇಕು. ಹುಣಸೆಹಣ್ಣು ಕೂಡ ತುಂಬ ಇಂಪಾರ್ಟೆಂಟು. ನೀವು ಟೊಮೆಟೊ ಹಾಕಿರೋದ್ರಿಂದ ನೀವು ಹುಳಿನ ನೋಡ್ಕೊಂಡು ಹಾಕಿ. ಕೆಲವರು ಟೊಮೆಟೊ ಹಾಕೋದೇ ಇಲ್ಲ, ಬರೀ ಹುಣಸೆಹಣ್ಣು ಹಾಕ್ತಾರೆ. ಇನ್ನು ಕೆಲವರು ಬರೀ ಟೊಮೆಟೊ ಹಾಕ್ತಾರೆ. ಬಟ್ ಹುಣಸೆಹಣ್ಣು ಹಾಗಲಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಹಾಗಲಕಾಯಿ ಎಲ್ಲ ಬೆಂದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು. ಇಲ್ಲ ನಮಗೆ ಬೆಲ್ಲ ಬೇಡ ನಾವು ಹಾಗೆ ತಿಂದ್ಬಿಟ್ಟು ರೂಢಿ ಇದೆ ಅಂದರೆ ಹಾಗೆ ಮಾಡ್ಬೋದು. ಬಟ್ ಚೂರು ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಸಿಮ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿರೋ ಹೆಲ್ದಿಯಾಗಿರೋ ಹಾಗಲಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಮೈ ರೆಸಿಪೀಸ್ ಆ್ಯಂಡ್ ಎನ್ಕರೇಜ್ ಮೈ ಚಾನಲ್. ಥ್ಯಾಂಕ್ ಯು.